ಹಲೋ, ಹಲೋ. ಹೇಳಿ. ಯೋಗೇಶ್ ಅಣ್ಣ ಅವರಾ? ಹೌದು, ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರು? ಅಣ್ಣ ನನ್ನ ಹೆಸರು ತೇಜಸ್ವಿನಿ ಅಂತ. ಹ್ಮ್. ನಾನು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್. ಹಾ ಹಾ ನಿಮ್ಮ ಹತ್ರ ಹಾಗೆ ಮಾತಾಡಬೇಕು, ನಿಮ್ಮನ್ನು ವಿಚಾರಿಸ್ಕೋಬೇಕಾ ಅಂದ್ಬಿಟ್ಟು ಹಾಗಾಗಿ ಕಾಲ್ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಚೆನ್ನಾಗಿದ್ದೀರಾ? ಅಣ್ಣ ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ. ನಿಜವಾಗ್ಲೂ ಎಷ್ಟೋ ಜನ ತಂದೆ ತಾಯಿಗಳದ್ದು ಆಶೀರ್ವಾದ ಏನಿದೆಯಲ್ಲ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗೆ ನಾನು ಸಾಯೋವರೆಗೂ ಕೇಳ್ಕೊತೀನಿ, ನಿಮಗೆ ಒಂದು ಕ್ಷಣ ಕೂಡ ಜೀವನ ಬೇಜಾರಾಗ್ದಿರೋ ಥರ ಆ ದೇವ್ರು ನಿಮ್ಮನ್ನು ಕಾಯ್ಲಿ, ನಿಮ್ಮ ಇಡೀ ಕುಟುಂಬನ ಕಾಯ್ಲಿ. ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ತಂದೆ ತಾಯಿ ಇಲ್ಲ, ಬಟ್ ನಂಗೆ ಆ ಫೀಲ್ ಅರ್ಥ ಆಗುತ್ತೆ. ಹಿಂಗಿರುತ್ತೆ ಅದು, ಅಷ್ಟು ಜನ ನೋಡ್ಕೊಳ್ಳೋದು. ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ಅಣ್ಣ. ಈಗ ಗೊತ್ತಿಲ್ಲ ಎಷ್ಟು ಪುಣ್ಯ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಆಮೇಲೆ ನಿಮ್ಮ ವೈಫ್ನು ಕೇಳಿದೆ ಅಂತೇಳಿ ನಂಗೆ ಇಬ್ಬರು ನೋಡುವಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮನೂ ಕೂಡ. ಯಾವ ಊರಿಂದ ಮಾತಾಡ್ತಿದ್ದೀರಾ? ಅಣ್ಣ ನಾನು ಯಲಹಂಕದಿಂದ ಕಾಲ್ ಮಾಡ್ತಿದ್ದೀನಿ. ನಾನು ಭರತನಾಟ್ಯಂ ಟೀಚರ್. ಪಾಸ್ಟ್ 12 years ಇಂದ ಸರ್ವಿಸ್ ಮಾಡ್ತಿದ್ದೀನಿ. ನಾನು ಸುಮಾರು ಜನ ಮಕ್ಕಳನ್ನ ನೋಡ್ತೀನಿ. ಬಟ್ ನಂಗೆ ಮಕ್ಕಳನ್ನ ನೋಡುವಾಗ, ಅವ್ರ ತಂದೆ ತಾಯಿನ ನೋಡುವಾಗ, ನಂಗೆ ನಿಮ್ದು ವಿಡಿಯೋಸ್ ನೋಡುವಾಗ ತುಂಬಾ ಕನೆಕ್ಟ್ ಆಗ್ತೀನಿ ನಾನು. ಎಷ್ಟೋ ಸ್ಟ್ರೆಸ್ ಇದ್ರು ನಂಗೆ, ನನ್ನ ವರ್ಕ್ ಪ್ರೆಷರ್ ಇದ್ರು ನಿಮ್ಮ ವಿಡಿಯೋ ನೋಡುವಾಗ ನಾನು ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಬಿಡು, ಎಷ್ಟೋ ಕಷ್ಟದಲ್ಲಿರೋರ್ ಮುಂದೆ ನಾನು ಏನೋ ಅಲ್ಲ ಅನ್ಸ್ಬಿಡತ್ತೆ. ತುಂಬಾ ಖುಷಿ ಆಗುತ್ತೆ ಅಣ್ಣ. ಕಂಟಿನ್ಯೂ ಮಾಡಿ. ನಾನು ಒಂದ್ಸತಿ ಮೀಟ್ ಮಾಡಬೇಕು, ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಖಂಡಿತ ಬರ್ತೀನಿ. ನಿಮ್ಮನ್ನ, ನಿಮ್ಮ ವೈಫ್ನ, ನಿಮ್ಮ ಮಕ್ಕಳನ್ನ. ಅಣ್ಣ ನಾನು ನಿಮಗೆ ಎಷ್ಟೋ ಜನ ನಿರ್ಗತಿಕರಿಗೆ ಆಶ್ರಮ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅಣ್ಣ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಮಾ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಮಾ. ನಿಮ್ಮ ಹೆಸರು? ತೇಜಸ್ವಿನಿ ಅಂತ. ಓಕೆ. ಬನ್ನಿ ಒಂದ್ಸತಿ ಆಶ್ರಮಕ್ಕೆ ಬನ್ನಿ. ಖಂಡಿತ ಬರ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದ್ ಮಾಡ್ಲಿ ಅಮ್ಮ ನಿಮ್ಗೆ. ಅಣ್ಣ ಹುಷಾರಾಗಿರಿ ಅಣ್ಣ. ಎಲ್ಲೂ ತುಂಬಾ ಓವರ್ ನೈಟ್ ಹೋಗಕ್ ಹೋಗ್ಬೇಡಿ. ಸೇಫ್ ಆಗಿ ಓಡಾಡಿ. ಅಕ್ಕಂಗೂ ಕೇಳ್ದೆ ಅಂತ ಹೇಳಿ ಊಟ ಚೆನ್ನಾಗಿ ಮಾಡಿ. ನೀವು ಒಬ್ರು ಚೆನ್ನಾಗಿದ್ರೆ ತುಂಬಾ ಜನಕ್ಕೆ ಊಟ ಹಾಕ್ತೀರಾ. ನಿದ್ದೆ ಚೆನ್ನಾಗಿ ಮಾಡಿ ಅಣ್ಣ. ಹೆಲ್ತ್ ನೋಡ್ಕೊಳ್ಳಿ. ಇಷ್ಟು ವರ್ಷದಲ್ಲಿ ನೀವೊಬ್ರೇ ಅಮ್ಮ ಇಷ್ಟು ಕೇರ್ ಆಗಿ ಮಾತಾಡಿದ್ದು. ಇನ್ನೆಲ್ಲ ಫೋನ್ ಮಾಡಿದವರೆಲ್ಲ ತುಂಬಾ ಬೇಜಾರಾಗುತ್ತೆ ಅಣ್ಣ ನಂಗೆ. ಎಷ್ಟು ಜನ ಬಂದ್ರು, ನಿಮ್ ಮನ್ಸು ಒಂಚೂರು ಬೇಜಾರು ಮಾಡ್ಕೊಳ್ದೆ, ಆಗಲ್ಲ ಅಂದೆ. ಆ ದೇವ್ರು ಹೆಂಗ್ ನಿಮ್ಮನ್ನ ಕಳ್ಸಿದಾರೆ ಗೊತ್ತಿಲ್ಲ ಅಣ್ಣ. ನಿಜವಾಗ್ಲು ನಿಮ್ ತರ ಮನ್ಸ ಇರೋದೇ ಇಲ್ಲ. ನಾನು 1 ಸತಿ 2 ಸತಿ ವಿಡಿಯೋ ನೋಡುವಾಗ ಅನ್ಕೊಂತಿದ್ದೆ, ಬಿಡು ಇದೆಲ್ಲ ಸ್ವಲ್ಪ ದಿನಾನೇ ಅಂತ. ಬಟ್ ರೆಗ್ಯುಲರ್ ಆಗಿ ನಾನು ನಿಮ್ ವಿಡಿಯೋ ಫಾಲೋ ಮಾಡುವಾಗ ನಂಗೆ ಅನ್ಸುತ್ತೆ, ಇಲ್ಲ ಈ ಮನುಷ್ಯ ನಿಜವಾಗ್ಲೂ ರಿಯಲ್ ಹಾರ್ಟೆಡ್, ಇಷ್ಟು ಆನೆಸ್ಟ್ ಆಗಿ ಒಬ್ಬರು ಪರ್ಸನ್ ಇರ್ತಾರೆ ಅಂದ್ರೆ ಸಾಧ್ಯನೇ ಇಲ್ಲ ಅಣ್ಣ. ಭೂಮಿ ಮೇಲೆ ನೀವು ಒಬ್ರೆ. ಥ್ಯಾಂಕ್ ಯು. ನಿಮ್ಮನ್ನ ಯಾರು, ನಿಮ್ ಕ್ಯಾರೆಕ್ಟರ್ನ ಯಾರು ಟಚ್ ಮಾಡಕ್ ಆಗಲ್ಲ ಅಣ್ಣ. ಯಾರು ಏನಂದ್ರು, ಏನೇ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರು ನಂಗೆ ಗೊತ್ತಾಗತ್ತೆ ನಿಮ್ ಪೊಸಿಷನ್. ಬೇಜಾರ್ ಮಾಡ್ಕೋಬೇಡಿ. ಬೆಳೆಯೋರು ಇರುವಾಗ ಅನ್ನೋರು ಇದ್ದೇ ಇರ್ತಾರೆ. ತುಂಬಾ ಜನ ಕಾಯ್ತಿದ್ದೀರಾ, ಅದೆಲ್ಲ ನಿಮ್ಮನ್ನ, ನಿಮ್ ಕುಟುಂಬನ ಕಾಯುತ್ತೆ. ದಯವಿಟ್ಟು ಕರೆಕ್ಟ್ ಟೈಮಿಗೆ ಊಟ ಮಾಡಿ, ನಿದ್ದೆ ಮಾಡಿ. ನಿಮ್ ವೈಫ್ಗೂ ಹೇಳಿ, ಅವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ 24 ಗಂಟೆ. ನಾನು ನೋಡಿದೀನಿ ಪಾಪ ಅವರು. ಅವರಿಗೂ ಹೇಳಿ, ಇಬ್ರು ಚೆನ್ನಾಗಿರಿ ಅಣ್ಣ. ನನ್ನ ಅಪ್ಪ ಅಮ್ಮನ್ನು ಕೇಳ್ದೆ ಅಂತ ಹೇಳಿ, ಮಕ್ಳನ್ನು ಕೇಳ್ದೆ ಅಂತ ಹೇಳಿ. ಥ್ಯಾಂಕ್ ಯು ಮಾ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಅಣ್ಣ ಫೋನ್ ಇಷ್ಟು ಬಿಸಿ ಇದ್ರು ರಿಸೀವ್ ಮಾಡಿ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಬನ್ನಿ ಒಂದ್ಸತಿ ಆಶ್ರಮಕ್ಕೆ. ಖಂಡಿತ ಬರ್ತೀನಿ ಅಣ್ಣ. ನೆನ್ಪಿಟ್ಕೊಳ್ಳಿ ನನ್ನ ಹೆಸರು. ಖಂಡಿತ ನಾನು ಅವಾಗವಾಗ ಕಾಲ್ ಮಾಡ್ರೆ ನಿಮಗೆ ಎಡಿಟ್ ಮಾಡಲ್ಲ. ಬಟ್ ಎಲ್ಲೇ ಇದ್ರು ಪ್ಲೀಸ್ ಸೇಫ್ ಆಗಿರಿ, ಸೇಫ್ ಆಗಿ ಓಡಾಡಿ. ನೀವು ನಮಗೆ ತುಂಬಾ ಇಂಪಾರ್ಟೆಂಟ್. ನನ್ಗಲ್ಲ ಅಂದ್ರೂ ತುಂಬಾ ಜನ ನಿಮ್ಮಿಂದ ಇನ್ನ ಸೇವೆ ಪಡೆಯೋರು ಇದ್ದಾರೆ. ಸೊ ನೀವು ತುಂಬಾ ಇಂಪಾರ್ಟೆಂಟ್ ಅಣ್ಣ. ನೀವು ಹುಷಾರಾಗಿರಿ ಪ್ಲೀಸ್. ಥ್ಯಾಂಕ್ ಯು ಮಾ. ತುಂಬಾ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು. ಆಯ್ತು ಅಣ್ಣ. ಥ್ಯಾಂಕ್ ಯು. ನಮಸ್ತೆ ಮಾ. ಶನೇಶ್ವರ ಒಳ್ಳೇದ್ ಮಾಡಿ. ಆಯ್ತು ಮಾ.